ಅಂದರೆ ನಮ್ಮ ಟೀಚರ್ಸ್ ಅಲ್ಲ, ನಮ್ಮ ತಂದೆನೂ ರಿಟೈರ್ಡ್ ಟೀಚರು, ಅವ್ರ ತಂದೆ ತಾಯಿನೂ ಟೀಚರು, ಹಾಗಾಗಿ ಮುಂಚೆನೇ ಪರಿಚಯ ಇದೆ. ಅಂದರೆ ಅವ್ರ ತಾಯಿ ನಮ್ಮೂರ ಕಡೆಯವರು, ನಮ್ಮ ಅರಸೀಕೆರೆ ಕಡೆಯವರು. ಕಿವಿ ಮಾತು ಅಂತ ಏನು ಹೇಳಿಲ್ಲ ಪಾಪ, ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ. ನಾನು ಏನೇ ಬ್ಯುಸಿ ಇದ್ದರೂ ಅದೆಲ್ಲದೂ ಅರ್ಥ ಆಗುತ್ತಲ್ಲ, ಅವ್ರ ಪ್ರೊಫೆಷನ್ನು ಹಂಗೆ ಇದೆ, ಅದೆಲ್ಲದೂ ಅರ್ಥ ಆಗುತ್ತೆ. ಬಟ್ ಯಾವಾಗಲೂ ಒಂದು ಹೇಳ್ತಾ ಇರ್ತಾರೆ, ಅಂದರೆ ಈಗ ಪಕ್ಕ ಮಿಡಲ್ ಕ್ಲಾಸ್ ಇದರಿಂದನೇ ಬಂದಿರೋದು, ಆ ಕನೆಕ್ಷನ್ನು ಕಳ್ಕೊಬೇಡಿ ಅಂತ, ಆ ಕಾಮನ್ ಮ್ಯಾನ್ ಕನೆಕ್ಷನ್ನು, ಕಾಮನ್ ಮ್ಯಾನ್ ಲೈಫ್, ಆ ಕನೆಕ್ಷನ್ನ ಕಳ್ಕೊಬೇಡಿ ಅಂತ ಹೇಳ್ತಿರ್ತಾರೆ. ಕೆಲವೊಂದು ಸರಿ ನಾವು ಕಳೆದೋಗ್ತಾ ಇರ್ತೀವಲ್ಲ, ಎಲ್ಲ ಕೆಲಸದಲ್ಲಿ ಇದು ಅಥವಾ ಜನ ಹೂ ಅಂದಾಗ ಮೈ ಮರೆಯೋದು ಸಹಜ ಅಲ್ಲ, ಅವಾಗವಾಗ ಎಚ್ಚರಿಸ್ತಾ ಇರ್ತಾರೆ. ಅಂದರೆ ನನಗೆ ಯಾವಾಗಲೂ ಒಬ್ಬನೇ ಇರೋದೇ ಚಂದ ಅಂತ ಅನಿಸೋದು. ಒಬ್ಬನೇ ಇರೋದು ಚೆನ್ನಾಗಿದೆಯಲ್ಲ, ಹಿಂಗೆ ಇದ್ಬಿಟ್ರೆ ಬೆಟ್ರಲ್ವಾ, ತುಂಬ ಸ್ವತಂತ್ರವಾಗಿರ್ತೀವಿ, ಆರಾಮಾಗಿರ್ತೀವಿ, ಯಾರು ಕೇಳೋರು ಯಾರೂ ಇರೋಲ್ಲ, ನಮ್ಗೆ ಅನಿಸಿದ್ದೆಲ್ಲ ಮಾಡ್ಕೊಂಡಿರ್ಬೋದಲ್ಲ ಅಂತ. ಫಾರ್ ದ ಫಸ್ಟ್ ಟೈಮ್ ಇಲ್ಲ, ಜೊತೆಗೆ ಯಾರು ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸಿದ್ದು. ಒಬ್ಬರು ಒಳ್ಳೆ ಪಾರ್ಟ್ನರ್, ಅಂದರೆ ಒಬ್ಬರು ಒಳ್ಳೆ ಪಾರ್ಟ್ನರ್ ಐ ಥಿಂಕ್ ತುಂಬ ಡಿಫ್ರೆನ್ಸ್ ಮಾಡೋಕ್ಕೆ ಸಾಧ್ಯ. ಅದು ಅವ್ರು ಬಂದಮೇಲೆ ನನಗೆ ರಿಯಲೈಸ್ ಆಗಿರೋದು. ಆ್ಯಂಡ್ ಚೆನ್ನಾಗಿದೆ. ಈ ಕಾಲೇಜ್ ಲೈಫಲ್ಲಿ ಹೊಸದಾಗ ಪ್ರೀತಿಲಿ ಬಿದ್ದಾಗ ಒಂದು ಹಾರಾಡ್ತಿರ್ತೀವಲ್ಲ, ಅದೇ ಥರ ಒಂದು ಫೀಲಿಂಗ್. ಸರ್ಜರಿ ಅಂತ ಅಂದರೆ ಏನಿಲ್ಲ, ಡಾಕ್ಟ್ರ್ ಆಗಿರೋದ್ರಿಂದ ಸ್ವಲ್ಪ ಚಟಗಳೆಲ್ಲ ಕಟ್ ಆಗ್ತವೆ ಅಷ್ಟೇ. ಮೋರ್ ಡಿಸಿಪ್ಲಿನ್ಡ್ ಲೈಫ್ ಲೀಡ್ ಮಾಡಬೇಕಾಗುತ್ತೆ, ಆ್ಯಂಡ್ ವಿಚ್ ಇಸ್ ಗುಡ್ ಆಲ್ಸೋ ಫಾರ್ ಎನಿ ಆ್ಯಕ್ಟರ್. ಅಲ್ಲ, ಈಗ ಅಭಿಮಾನಿಗಳಿಗೆ ಒಂದು ರೂಟ್ ಕರೆಕ್ಟಾಗಿ ತೋರಿಸ್ಬೇಕಲ್ಲ. ಸೊ ನನ್ನ ಪ್ರೊಡಕ್ಷನ್ ಸಿನಿಮಾ, ಅದಕ್ಕೂ ತುಂಬ ಇನ್ವೆಸ್ಟ್ಮೆಂಟ್ ಆಗಿರುತ್ತಲ್ಲ. ಸೊ ವಿದ್ಯಾಪತಿ ದ್ವಾರ ಅಂತ ಇಟ್ಟರೆ ಅದನ್ನು ರಿಜಿಸ್ಟರ್ ಆಗುತ್ತಲ್ಲ, ಆ್ಯಂಡ್ ಇಟ್ಸ್ ಈಸಿ. ವಿದ್ಯಾಪತಿ ದ್ವಾರದಲ್ಲಿ ಬನ್ನಿ ಅಭಿಮಾನಿಗಳಿಗೆ ಅಂತ ಹೇಳೋದು ಈಸಿ, ಅದಕ್ಕೊಂದು ಹೆಸರಿಟ್ಬಿಟ್ರೆ. ಸೊ ಏನೋ ಹೆಸರಿಡೋದಕ್ಕಿಂತ ವಿದ್ಯಾಪತಿ ಚೆನ್ನಾಗಿರುತ್ತೆ. ಇಲ್ಲ ಅಷ್ಟೇ ಕವಿತೆ ಅಲ್ಲ, ಅದೇನೋ ಒಂದು ಬರೆದು ಹಾಕಿದ್ನಲ್ಲ, ಅದು ಒಳಗಡೆಯಿಂದ ಯಾವಾಗಲೂ ಅನ್ನಿಸ್ದಾಗ ಏನೋ ಒಂದು ಬರುತ್ತದು, ಹಂಗೆಲ್ಲ ಏನಿಲ್ಲ. ಅವ್ರು ಮುಂಚೆಯಿಂದ ಬರ್ದಿರೋ ಎಲ್ಲ ಸಾಹಿತ್ಯ, ಲಿರಿಕ್ಸ್ ಎಲ್ಲದು ತುಂಬಾ ಅಪ್ರಿಷಿಯೇಟ್ ಮಾಡಿರ್ತೀನಿ. ಸೊ ಈ ಥರ ಏನಾದ್ರು ಬರ್ದಾಗ ತುಂಬಾ ಖುಷಿ ಆಗುತ್ತೆ. ಅದು ನನಗೆ ಅಂತ ಬರ್ದಾಗ ಇನ್ನೂ ಖುಷಿ ಆಗಿರುತ್ತೆ. ಆ ಥರ ಏನು ಪರ್ಸ್ನಲಿ ಆ ಥರ ಏನಿಲ್ಲ ಸರ್. ಅಲ್ಲ, ಅದಕ್ಕಿಂತ ಮುಂಚೆ ಅಷ್ಟು ಪರಿಚಯ, ಅಂದರೆ ಒಂದೇ ಸರಿ ಮೀಟ್ ಮಾಡಿದ್ದಲ್ವ, ಫ್ರೆಂಡ್ ಅಲ್ವಾ, ಆ ಥರ ಎಲ್ಲ ಕವಿತೆ ಬರೋದೆಲ್ಲ ಇಂಪ್ರೆಸ್ ಮಾಡೋಂಗೆಲ್ಲ ಏನು ಟ್ರೈ ಮಾಡಿಲ್ಲ ನಾನು. ಇಲ್ಲ ಅದ್ರದ್ದು ಕಾಂಟೆಂಟ್ ನಮ್ಮದೇನೆ, ಆದರೆ ಕನ್ನಡದಲ್ಲಿ ನನ್ನ ಬರವಣಿಗೆಯಲ್ಲಿ ಟ್ರೈ ಮಾಡಿದೆ ನಾನು. ಆಮೇಲೆ ಇದು ಮೋಸ್ಟ್ಲಿ ಯಾರಿಗೂ ಅರ್ಥ ಆಗಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ ನಮ್ಮ ಬಾದಲ್ ಹತ್ರನೇ ಬರ್ಸಿದ್ದು. ಯಾಕಂದರೆ ಬಾದಲ್ದು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು. ಸೊ ಅದರಲ್ಲೇ ಬರ್ಸಿದ್ದು. ಆ ಥರ ಟೈಮ್ ತೊಗೊಳಕ್ಕೇನಿಲ್ಲ ಸರ್. ಅದನ್ನ ಯೋಚನೆ ಮಾಡಿದಷ್ಟು ಕಷ್ಟ ಅನಿಸುತ್ತೆ. ನಮ್ಮ ಪಾಡಿಗೆ ನಮ್ಮ ಥರ ಇದ್ದರೆ ಅದೇನು ಪ್ರಾಬ್ಲಮ್ ಅಂತ ಇಲ್ಲಿ ತನಕ ಅನಿಸಿಲ್ಲ. ನಾವಿಬ್ಬರು ಅಷ್ಟು ಗಿಫ್ಟ್ ಕೊಡೋರು ಆ ಥರ ಇಲ್ಲ ಸರ್. ಏನಿಲ್ಲ, ಯಾವಾಗಾರು ಅರ್ಜೆಂಟಿಗೆ ಈ ಬಟ್ಟೆ ಅದು ಇದು ಬೇಕು ಅಂದರೆ ಶಾಪಿಂಗ್ ಮಾಡ್ತಾ ಇರ್ತಾರೆ ಮಧ್ಯ. ಅಲ್ಲ, ಅವ್ರು ನನಗೆ ಶಾಪಿಂಗ್ ಮಾಡ್ತಿರ್ತಾರೆ. ಅದೇ ಕೆಲವೊಂದು ಸರಿ ಕೇಳ್ತಾ ಇರ್ತೀನಿ, ಏನು ಇಷ್ಟೊಂದು ಕೆಲಸ ಮಾಡಿದೆ, ಈಗ ಸಂಜೆ 6 ಗಂಟೆ 7 ಗಂಟೆ ಆದರೂ ಇನ್ನೊಂದು ಪೇಷಂಟ್ಸ್ ಇದ್ದಾರೆ ಅಂತೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ಕೇಳ್ತಾ ಇರ್ತೀನಿ, ಅವಾಗ ಏನು ಮಾಡೋದು, ಇವಾಗ ನಿಮ್ಮನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ, ಹೈ ಮೇಂಟೆನೆನ್ಸ್ ನೀವು, ಅದಕ್ಕೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಏನಿಲ್ಲ, ಆರಾಮಾಗಿದ್ದೀನಿ. ಅಂದರೆ ಎಲ್ಲದು ಪ್ರಿಪ್ರೇಷನ್ನು ಪ್ಲ್ಯಾನಿಂಗ್ ಅಲ್ವಾ. ಪ್ರಿಪ್ರೇಷನ್ ಚೆನ್ನಾಗಿದ್ದಾಗ, ಪ್ಲ್ಯಾನಿಂಗ್ ಚೆನ್ನಾಗಿದ್ದಾಗ ಐ ಥಿಂಕ್ ಎಕ್ಸಿಕ್ಯೂಷನ್ ಚೆನ್ನಾಗಿ ಆಗ್ತಾಯಿದೆ. ಎಲ್ಲ ಫ್ರೆಂಡ್ಸು ಜೊತೆಗೆ ನಿಂತಿದ್ದಾರೆ, ತುಂಬ ಜನ ಇಲ್ಲೂ ಇದ್ದಾರೆಲ್ಲ ಫ್ರೆಂಡ್ಸು. ಆಮೇಲೆ ನಮ್ಮ ಟೀಮು, ನಮ್ಮ ಡಾಲಿ ಪಿಕ್ಚರ್ಸ್ ಟೀಮಿಂದ ಹಿಡಿದು ಎಲ್ಲರೂ ತುಂಬ ಜನ ಕೆಲಸ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಟೀಮ್ಗಳು ಮಾಡ್ಕೊಂಡಿದ್ದೀವಿ. ಆ 2 ದಿನ ತುಂಬ ನೀಟಾಗಿ ಎಕ್ಸಿಕ್ಯೂಷನ್ ಆಗುತ್ತೆ. ಅದಕ್ಕೆಲ್ಲ ಏನೇನು ಬೇಕೆಲ್ಲ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಆರಾಮಾಗಿದ್ದೀನಿ. ಎಲ್ಲ ಬ್ಯಾಚುಲರ್ಸ್ಗೂ ಮದುವೆ ಆಗ್ಬಿಡಿ ಅಂತಲೇ ಹೇಳ್ತೀನಿ. ಟೈಮಿಗೆ ಕರೆಕ್ಟಾಗಿ ಮದುವೆ ಆಗಿ, ಯಾವತ್ತಾರು ಒಂದಿನ ಆಗಲೇಬೇಕು. ನೀವು ಆಗಲಿಲ್ಲ ಅಂದರೂ ಮಾಡೇ ಮಾಡ್ತಾರೆ. ಅಥವಾ ಯಾವತ್ತಾರು ಒಂದಿನ ಅನಿಸುತ್ತೆ, ಏನೋ ಒಂದು ಪಾರ್ಟ್ನರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ, ಒಬ್ರೊಬ್ಬರೇ ಇದ್ದಾಗ. ಸೊ ಆಮೇಲೆ ಇನ್ನೂ ಎಸ್ಪೆಷಲಿ ಫ್ರೆಂಡ್ಸ್ ಎಲ್ಲರೂ ಮದುವೆಯಾಗಿ ಹೋಗ್ತಾ ಇನ್ನೂ ಏನೋ ಕಾಡಕ್ಕೆ ಶುರು ಮಾಡುತ್ತೆ. ಸೊ ಬೆಟರು ಟೈಮಿಗೆ ಕರೆಕ್ಟಾಗಿ ಒಳ್ಳೆ ಹುಡುಗಿ ಸಿಕ್ಕಾಗ ಮದುವೆ ಆಗಿಬಿಡಿ ಅಂತ. ತುಂಬ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ಅದೆಲ್ಲ ಏನು ಮಾಡಬೇಡಿ, ಮದುವೆ ಆಗಿ.